ದೆಹಲಿಯಿಂದ ರಾಜ್ಯಪಾಲ ಟಿ.ಸಿ. ಗೆಹ್ಲೋಟ್ ಅವರಿಗೆ ಕರೆ ಬಂದಿತ್ತು. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಮಾಡಿರುವಂತಹ ಆರೋಪ ಇದು. ಆದರೆ ಇದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಶಾಸಕ ಸುರೇಶ್ ಕುಮಾರ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ರಾಜ್ಯ ಸರ್ಕಾರ ಫೋನ್ ಟ್ಯಾಪ್ ಮಾಡ್ತಾ ಇದೆಯಾ ಅಂತ ಹೇಳಿ ವಿಧಾನಸಭೆಯಲ್ಲಿ ಸರ್ಕಾರಕ್ಕೆ ಶಾಸಕ ಸುರೇಶ್ ಕುಮಾರ್ ಅವರು ಪ್ರಶ್ನೆ ಮಾಡಿದ್ರು. ಕಾನೂನು ಸಚಿವರು ಹಿಂಗೆ ಹೇಳ್ತಾರೆ ಅಂದ್ರೆ ಡೆಲ್ಲಿಯಿಂದ ಕಾಲ್ ಬಂದಿತ್ತು ಅಂತ ಹೇಳಿದ್ರೆ ನಿಮ್ಗೆ ಹೆಂಗ್ ಗೊತ್ತು ಡೆಲ್ಲಿಯಿಂದ ಕಾಲ್ ಬಂತು ಅಂತ ಹೇಳಿ? ನೀವು ಫೋನ್ ಟ್ಯಾಪ್ ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಎಚ್.ಕೆ. ಪಾಟೀಲ್ರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು. ಅವರು ಮೊನ್ನೆನೂ ಒಂದು ಮಾತು ಹೇಳಿದ್ರು, ಇವತ್ತು ಅದನ್ನ ರಿಪೀಟ್ ಮಾಡ್ತಾ ಇದ್ದಾರೆ. ಇದು ಒಂಥರ ಹ್ಯಾಬಿಚುಯಲ್. ಇದು ಏನ್ ಹೇಳ್ತಾ ಇದ್ದಾರೆ? ರಾಜಭವನಕ್ಕೆ ದೆಹಲಿಯಿಂದ ಎಷ್ಟು ಫೋನ್ ಬರುತ್ತೆ, ಎಷ್ಟು ಫೋನ್ ಆ ಡೈರೆಕ್ಷನ್ ಮೇಲೆ ಮಾಡ್ತಾ ಇದ್ದಾರೆ ಅಂತ ಬಹಳ ಸ್ಪಷ್ಟವಾದ ಅವರದೇ ಆದ ಶೈಲಿನಲ್ಲಿ ಹೇಳಿದ್ದಾರೆ. ದಟ್ ಮೀನ್ಸ್ ದಿಸ್ ಗವರ್ಮೆಂಟ್ ಈಸ್ ಟ್ಯಾಪಿಂಗ್ ದ ಟೆಲಿಫೋನ್ ಕಾಲ್ಸ್ ಆಫ್ ರಾಜಭವನ್. ಎಚ್.ಕೆ. ಪಾಟೀಲ್ರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು. ಅವರು ಮೊನ್ನೆನೂ ಒಂದು ಮಾತು ಹೇಳಿದ್ರು, ಇವತ್ತು ಅದನ್ನ ರಿಪೀಟ್ ಮಾಡ್ತಾ ಇದ್ದಾರೆ. ಇದು ಒಂಥರ ಹ್ಯಾಬಿಚುಯಲ್. ಇದು ಏನ್ ಹೇಳ್ತಾ ಇದ್ದಾರೆ? ರಾಜಭವನಕ್ಕೆ ದೆಹಲಿಯಿಂದ ಎಷ್ಟು ಫೋನ್ ಬರುತ್ತೆ, ಎಷ್ಟು ಫೋನ್ ಆ ಡೈರೆಕ್ಷನ್ ಮೇಲೆ ಮಾಡ್ತಾ ಇದ್ದಾರೆ ಅಂತ ಬಹಳ ಸ್ಪಷ್ಟವಾದ ಅವರದೇ ಆದ ಶೈಲಿನಲ್ಲಿ ಹೇಳಿದ್ದಾರೆ. ದಟ್ ಮೀನ್ಸ್ ದಿಸ್ ಗವರ್ಮೆಂಟ್ ಈಸ್ ಟ್ಯಾಪಿಂಗ್ ದ ಟೆಲಿಫೋನ್ ಕಾಲ್ಸ್ ಆಫ್ ರಾಜಭವನ್. ಸುರೇಶ್ ಕುಮಾರ್ ಅವರ ಈ ಆರೋಪಕ್ಕೆ ಸಿಎಂ ಉತ್ತರ ಕೊಟ್ಟರು. ನಮ್ಮ ಸರ್ಕಾರ ಯಾವುದೇ ಫೋನ್ ಟ್ಯಾಪ್ ಮಾಡೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟರು. ನಾವು ವಿರೋಧ ಪಕ್ಷಗಳ ನಾಯಕರ ಫೋನ್ ಟ್ಯಾಪ್ ಮಾಡಿಲ್ಲ, ಕೇಂದ್ರದಿಂದ ಕರೆ ಬಂದಿರಬಹುದು ಅಂತ ಅಷ್ಟೇ ಹೇಳಿದ್ದು ಸಚಿವರು. ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡಬೇಕು ಅಂದ್ರೆ ಮಾತಾಡಿ, ಸುಮ್ಮನೆ ಕಾಲಹರಣ ಮಾಡೋದಕ್ಕೆ ಚರ್ಚೆ ಮಾಡಬೇಡಿ ಅಂತ ಹೇಳಿ ಸಿಎಂ ಗುಡುಗಿದ್ರು. ನಾನು ಅವ್ರಿಗೆ ಹೇಳಿಲ್ಲ. ನಂಬರ್ 1, ನಮ್ಮ ಸರ್ಕಾರ ಯಾರ್ದು ಕೂಡ ಟೆಲಿಫೋನ್ ಟ್ಯಾಪಿಂಗ್ ಮಾಡಲ್ಲ. ಹೇಗೆ ಹೇಳ್ತಾರೆ ಸರ್? ಗೊತ್ತಾಯ್ತಾ? ಯಾರ್ದು ಮಾಡಲ್ಲ, ವಿರೋಧ ಪಕ್ಷದವ್ರದ್ದು ಮಾಡಲ್ಲ, ನಮ್ಮ ಪಕ್ಷದವ್ರದ್ದು ಮಾಡಲ್ಲ, ಯಾರ್ದು ಮಾಡಲ್ಲ. ನಂಬರ್ 1, ಇದು ಓನ್ಲಿ ಇನ್ಫರೆನ್ಸ್ ಅಷ್ಟೇ. ಅದೇ ಅದರಿಂದ ಹೈಕಮಾಂಡ್ನಿಂದ ಬಂದಿರಬಹುದು ಅಂತಕ್ಕಂತ ಹೇಳಿದ್ದಾರೆ. ನೀವೇ ಉತ್ತರ ಕೊಟ್ಟಿದ್ದೀರಾ, ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ. ಏನು ಅದು ಇನ್ಫ್ಲುಯೆನ್ಸ್ ಅಂತ ನೀವೇನ್ ಹೇಳಿದ್ರಲ್ಲ, ಅದು ನೀವೇ ಹೇಳ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ. ಇನ್ಫ್ಲುಯೆನ್ಸ್ ಅವ್ರು ಬಹಳ ಸ್ಪೆಸಿಫಿಕ್ ಆಗಿ ಇವತ್ ಮಾತ್ರ ಅಲ್ಲ ಶುಕ್ರವಾರನೂ ಕೂಡ ಹೇಳಿದ್ರು, ಇವತ್ತು ಕೂಡ ಹೇಳಿದ್ದಾರೆ. ಎಲ್ಲ ವಿಚಾರಗಳನ್ನು ಅವರೆಲ್ಲ ಬಂದಿರಬಹುದು ಅಂತ ಹೇಳಿಲ್ಲ. ಅವರು ಬಂದಿರಬಹುದು ಅಂತ ಹೇಳಿಲ್ಲ. ಬಂದಿರಬಹುದು ಅಂತ ಹೇಳಿಲ್ಲ ಅವರು. ಕೆಲವೆಲ್ಲ ಕೇಳ್ರಿ ಸುರೇಶ್, ಕೆಲವೆಲ್ಲನೂ ಹೇಳಕ್ ಆಗಲ್ಲ. ಆದರೆ ಇನ್ಫರೆನ್ಸ್ ಇದೆಯಲ್ಲ, ಆ ಇನ್ಫರೆನ್ಸ್ ಮೇಲೆ ಆಗಿರ್ಬಹುದು, ಹಿಂಗೆ ಬಂದಿರಬಹುದು ಅಂತ ಹೇಳಿದ್ದಾರೆ ಅಷ್ಟೇನೆ. ಅದರಿಂದ ಮಾನ್ಯ ಅಧ್ಯಕ್ಷರು ಇದು ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಲಾ ಮಿನಿಸ್ಟ್ರು ಇದರಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಚಕ್ರವ್ಯೂಹದಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಅಂತ ಹೇಳೋದು ಇದೆಯಲ್ಲ, ಇಟ್ಸ್ ನಾಟ್ ಕರೆಕ್ಟ್. ನಿಮಗೆ ಗವರ್ನರ್ಸ್ ಅಡ್ರೆಸ್ ಮೇಲೆ ಮಾತಾಡಬೇಕು ಅಂತನ್ನೋದಾದ್ರೆ ಮಾತಾಡಿ. ನಿಮಗೆ ಮಾತಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಕಾಲಹರಣ ಮಾಡ್ತಾ ಇದ್ದೀರಿ. ಬೇರೆ ವಿಚಾರಗಳನ್ನೆಲ್ಲ ಚರ್ಚೆ ಮಾಡೋದು, ಇದನ್ನೆಲ್ಲ ಮಾಡೋದು, ಇದು ಆಗಬಾರದು. ಅವ್ರು ಹೇಳಿದ್ದಾರೆ, ನೀವು ಬೇಕಾದ್ರೆ ಎಂಕ್ವೈರಿ ಮಾಡಿಸೋಣ, ಎಂಕ್ವೈರಿ ಮಾಡಿಸೋಣ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಬಿಡೋಣ. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈಗ ಸುರೇಶ್ ಕುಮಾರ್ ಅವರು ಮಾಡ್ತಾ ಇರುವಂತಹ ಒಂದು ಆರೋಪ, ಎಚ್.ಕೆ. ಪಾಟೀಲ್ ಅವರು ನಿಜಕ್ಕೂ ಯಾವ ಅರ್ಥದಲ್ಲಿ ಹೇಳಿದ್ರು ಅಂದ್ರೆ ಬಹುಶಃ ಡೆಲ್ಲಿಯಿಂದೆಲ್ಲ ಫೋನ್ ಬಂದಿರಬೇಕು ರಾಜ್ಯಪಾಲರಿಗೆ, ಹಾಗಾಗಿ ಅವ್ರು ಈ ರೀತಿಯಾಗಿ ಬಿಹೇವ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರೆ, ಅಥವಾ ಪರ್ಟಿಕ್ಯುಲರ್ ಆಗಿ ಎಸ್ ಇಂಥವ್ರು ಮಾಡಿದ್ರು ಅವರಿಗೆ ಫೋನ್ ಅನ್ನುವಂಥದ್ದನ್ನ ಹೇಳಿದ್ರೆ? ಯಾಕಂದ್ರೆ ಸಿಎಂ ಕೂಡ ಹೇಳೋದು ಇಲ್ಲ, ಇದು ಮಾತಿನ ಭರಾಟೆಯಲ್ಲಿ ಹೇಳಿರೋದಷ್ಟೇ, ನಾವ್ಯಾರು ಟ್ಯಾಪ್ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಏನಕ್ಕೆ ಈ ಚರ್ಚೆ ಆರಂಭವಾಗಿದ್ದು ಪ್ರಸನ್ನ?
ರೆಹಮಾನ್, ಪ್ರತಿ ಸರ್ಕಾರದಲ್ಲೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಫೋನ್ ಟ್ಯಾಪಿಂಗ್ ನ ವಿಚಾರ ಚರ್ಚೆಗೆ ಬಂದೇ ಬರುತ್ತೆ. ಇವತ್ತು ಕೂಡ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಭಾಷಣವನ್ನ ಯಾಕೆ ಓದ್ಲಿಲ್ಲ ಅನ್ನುವಂತಹ ವಿಚಾರ ಬಂದಾಗ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ರಾಜ್ಯಪಾಲರಿಗೆ ರಾಜಭವನಕ್ಕೆ ಪದೇ ಪದೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕರೆ ಮಾಡ್ತಾ ಇದ್ರು. ಅವರಿಂದ ಸೂಚನೆ ಬಂದಂತಹ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಸೂಚನೆಯ ಮೇರೆಗೆ ರಾಜ್ಯಪಾಲರು ಭಾಷಣವನ್ನ ಓದ್ಲಿಲ್ಲ ಅನ್ನುವಂತಹ ಮಾತನ್ನ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಹೇಳ್ತಾರೆ. ಈ ವಿಚಾರ ಸಹಜವಾಗಿ ವಿರೋಧ ಪಕ್ಷ ಬಿಜೆಪಿಯ ನಾಯಕರಿಗೆ ಒಂದು ಅಸ್ತ್ರವಾಗಿ ಸಿಕ್ಕಂತಾಯ್ತು. ಅದೇ ವಿಚಾರವನ್ನ ಮುಂದಿಟ್ಕೊಂಡು ಇದೀಗ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರ ವಿರುದ್ಧ ಜೊತೆಗೆ ಸರ್ಕಾರದ ವಿರುದ್ಧ ಫೋನ್ ಟ್ಯಾಪಿಂಗ್ ನ ಗಂಭೀರ ಆಪಾದನೆಯನ್ನ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಎಚ್.ಕೆ. ಪಾಟೀಲ್ ಅವರು ರಾಜ್ಯಪಾಲರಿಗೆ ಅಮಿತ್ ಶಾ ಅವರ ಕರೆ ಬಂದಿತ್ತು ಅಂದ್ರೆ ಸರ್ಕಾರಕ್ಕೆ ಇದು ಹೇಗೆ ಗೊತ್ತಾಯ್ತು? ಒಂದೋ ಫೋನ್ ಟ್ಯಾಪಿಂಗ್ ಮಾಡ್ತಾ ಇರಬಹುದು. ಈ ಕಾರಣಕ್ಕೋಸ್ಕರ ಸರ್ಕಾರಕ್ಕೆ ಫೋನ್ ಟ್ಯಾಪಿಂಗ್ ಮಾಡ್ತಾ ಇರುವಂತಹ ಕಾರಣಕ್ಕೋಸ್ಕರವೇ ರಾಜ್ಯಪಾಲರಿಗೆ ಅಮಿತ್ ಶಾ ಅವರ ಕರೆ ಬಂದಿತ್ತು ಅನ್ನುವಂತಹ ನೇರವಾದಂತಹ ಸ್ಪೆಸಿಫಿಕ್ ಆದಂತಹ ಆಪಾದನೆ ಮಾಡೋದಕ್ಕೆ ಮಾಹಿತಿ ಲಭ್ಯವಾಗಿದೆಯಾ ಅನ್ನುವಂಥ ಅಂಶವನ್ನ ಮುಂದಿಟ್ಕೊಂಡು ಬಿಜೆಪಿಯ ಸುರೇಶ್ ಕುಮಾರ್ ಅವರು, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕಾನೂನು ಸಚಿವರು ಕ್ಷಮೆ ಕೋರಬೇಕು ಅನ್ನುವಂಥ ಗಂಭೀರವಾದಂತಹ ತಾಕೀತನ್ನ ಮಾಡಿದ್ರು. ಇದರ ಮಧ್ಯೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು. ಅವರು ಹೇಳಿದ್ದು ಕೇಶವ ಕೃಪಾದಿಂದ ರಾಜಭವನಕ್ಕೆ ಫೋನ್ ಬಂದಿತ್ತು ಅನ್ನುವಂಥದ್ದು. ಹಾಗಾದ್ರೆ RSS ನ ಕಚೇರಿಗೂ ಕೂಡ ನೀವು ಫೋನ್ ಟ್ಯಾಪಿಂಗ್ ನ ಮಾಡ್ತಾ ಇದ್ದೀರಾ, ನಮ್ಮ ಫೋನ್ ಟ್ಯಾಪಿಂಗ್ ಕೂಡ ಆಗ್ತಾ ಇದೆಯಾ? ಈ ರೀತಿಯ ಗಂಭೀರವಾದಂತಹ ಪ್ರಶ್ನೆಗಳನ್ನ ವಿರೋಧ ಪಕ್ಷ ಎತ್ತುತ್ತಾ ಇದೆ. ಜೊತೆಗೆ ರಾಜ್ಯಪಾಲರ ಮೇಲೆ ಈ ರೀತಿ ಆಪಾದನೆ ಮಾಡಿದ್ದೆ ಆದ್ರೆ ಅದು ಗಂಭೀರವಾದಂತಹ ಆಪಾದನೆ ಆಗುತ್ತೆ. ರಾಜ್ಯಪಾಲರ ಕ್ಷಮೆಯನ್ನ ಕೋರಬೇಕಾಗುತ್ತೆ. ಸರ್ಕಾರ ನಮ್ಮೆಲ್ಲರ ರಾಜಭವನವನ್ನು ಸೇರಿದಂತೆ ಎಲ್ಲರ ಫೋನ್ ಟ್ಯಾಪಿಂಗ್ ಅನ್ನ ಮಾಡ್ತಿದೆ ಅನ್ನುವಂತ ಮಾಹಿತಿ ನಮಗೆ ಇದರಿಂದ ಗೊತ್ತಾಗ್ತಾ ಇದೆ. ಹೀಗಾಗಿ ಎಚ್.ಕೆ. ಪಾಟೀಲರು ಕಾನೂನು ಸಚಿವರಾಗಿ ಈ ರೀತಿಯ ಗಂಭೀರ ಆಪಾದನೆ ಮಾಡೋದಾದ್ರೆ ಸರ್ಕಾರ ಫೋನ್ ಟ್ಯಾಪಿಂಗ್ ನ ಮೊರೆ ಹೋಗಿದೆ ಅನ್ನುವಂತ ಆರೋಪವನ್ನ ಇದೀಗ ಬಿಜೆಪಿ ಮಾಡ್ತಾ ಇದೆ. ಕೊನೆಗೆ ಕಳೆದ 2-3 ತಾಸುಗಳಿಂದ ನಿರಂತರವಾಗಿ ವಾದ ವಿವಾದಗಳು, ಒಂದು ರೀತಿಯ ತಿರುಗೇಟು ಏಟಿಗೆ ಮಾತಿನ ನಡುವೆ ದೊಡ್ಡ ಸಮರ ನಡೆದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಬಂದು ಇದಕ್ಕೊಂದು ಸ್ಪಷ್ಟನೆಯನ್ನ ಕೊಡಬೇಕಾಯ್ತು. ಮುಖ್ಯಮಂತ್ರಿಗಳ ಅಧೀನದಲ್ಲಿ ಇಂಟೆಲಿಜೆನ್ಸ್ ವಿಭಾಗ ಬರುತ್ತೆ. ಫೋನ್ ಟ್ಯಾಪಿಂಗ್ ಮಾಡಬೇಕು ಅಂದ್ರೆ ಸರ್ಕಾರ ಅದಕ್ಕೊಂದು ಅಧಿಕೃತವಾದಂತಹ ನಿರ್ಧಾರವನ್ನ ಕೈಗೊಳ್ಳಬೇಕಾಗುತ್ತೆ. ಹೀಗಾಗಿ ಅಂತ ಎಲ್ಲ ಸಂದರ್ಭದಲ್ಲೂ ಕೂಡ ಆ ಫೋನ್ ಟ್ಯಾಪಿಂಗ್ ಅನ್ನ ಬಳಕೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಮುಖ್ಯಮಂತ್ರಿಗಳು ಅದಕ್ಕೊಂದು ಸ್ಪಷ್ಟನೆಯನ್ನ ಕೊಟ್ಟು ಕಾನೂನು ಸಚಿವರು ಆಗಿರಬಹುದು ಅಂತ ಹೇಳ್ತಿದ್ದಾರೆ ಹೊರತು ಸ್ಪೆಸಿಫಿಕ್ ಆಗಿ ಆಗಿದೆ ಅಂತ ಹೇಳ್ತಾ ಇಲ್ಲ. ಹೀಗಾಗಿ ಕಾಲಹರಣ ಮಾಡೋದು ಬೇಡ ಅಂತ ಹೇಳಿ ಆ ವಿಷಯವನ್ನ ಬದಿಗೆ ಸೇರಿಸುವಂತ ಪ್ರಯತ್ನ ಮಾಡಿದ್ರು ರೆಹಮಾನ. ಓಕೆ, ಥ್ಯಾಂಕ್ ಯು ಪ್ರಸನ್ನ. ಇದರ ಜೊತೆಗೆ ಈಗ ಎಚ್.ಕೆ. ಪಾಟೀಲ್ ಅವರು ಕೂಡ ಇದಕ್ಕೆ ಉತ್ತರವನ್ನ ಕೊಟ್ಟರು. ಸುರೇಶ್ ಕುಮಾರ್ ಅವರು ಏನೊಂದು ಆರೋಪವನ್ನು ಮಾಡಿದ್ರು ಫೋನ್ ಟ್ಯಾಪ್ ಬಗ್ಗೆ. ನಮ್ಮ ಸರ್ಕಾರ ಯಾರ ಫೋನು ಟ್ಯಾಪ್ ಮಾಡಲ್ಲ, ವಿರೋಧ ಪಕ್ಷಗಳ ನಾಯಕರ ಫೋನ್ ಟ್ಯಾಪ್ ಯಾವತ್ತೂ ಮಾಡಿಲ್ಲ ಅನ್ನುವಂಥದ್ದನ್ನು ವಿಧಾನಸಭೆಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಕೇಂದ್ರದಿಂದ ಕಾಲ್ ಬಂದಿರಬಹುದು ಅಂದಿದ್ದಾರೆ ಅಷ್ಟೇ. ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡಬೇಕು ಅಂದರೆ ಮಾತಾಡಿ, ಸುಮ್ಮನೆ ಕಾಲಹರಣ ಮಾಡೋದಕ್ಕೆ ಚರ್ಚೆ ಮಾಡಬೇಡಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ನಾವು ಮಾತನಾಡುವಾಗ ತಾವು ಕೂತ್ ಕೇಳ್ರಿ, ನೀವು ಅದಕ್ಕೆ ಉತ್ತರ ಹೇಳ್ರಿ, ಮತ್ತು ಅದಕ್ಕೆ ಪ್ರಶ್ನೆ ಕೇಳ್ರಿ. ನೀವು ಏನು ಹೇಳ್ತೀರಿ ಅದನ್ನ ಕೂತ್ ಕೇಳ್ತೀವಿ. ಅದಕ್ಕೆ ನಮ್ಮ ಹತ್ರ ಏನು ಸಬೂಬು ಐತಿ ಅದನ್ನು ಕೊಡ್ತೀವಿ. ಈಗ ನಾನು ಮಾಡಿರ್ತಕ್ಕಂಥ ಆಪಾದನೆ ಬಗ್ಗೆ ಮಾನ್ಯ ಅಶೋಕ್ ಅವರು ವಾಪಸ್ ತೆಗೆದುಕೊಳ್ಬೇಕು. ನೋಡಿ, ಈ ವಿಷಯ ಇವತ್ತು ಅತ್ಯಂತ ತೀವ್ರಗತಿಯಿಂದ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಸಂಪೂರ್ಣ ದಕ್ಷಿಣ ಭಾರತದೊಳಗೆ ಚರ್ಚೆ ನಡೆದಿದೆ. ರಾಜ್ಯಪಾಲರು ಸರ್ಕಾರಗಳ ಜೊತೆಗೆ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ. ಈ ಫೆಡರಲ್ ವ್ಯವಸ್ಥೆ ಮೇಲೆ ರಾಜ್ಯಪಾಲರ ವರ್ತನೆಗಳು ಯಾವ ರೀತಿಯಾಗಿ ವಿಶ್ವಾಸಾರ್ಹತೆಯನ್ನು ಕಡಿಮೆ ಮಾಡಿಸ್ತಾ ಇವೆ, ಇವೆಲ್ಲ ಚರ್ಚಾ ವಸ್ತುಗಳಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೂ ಹೋಗಿದೆ. ಇರಲಿ, ಅದು ನಾನು ಆ ವಿವರಕ್ಕೆಲ್ಲ ಸಂದರ್ಭ ಬಂದಾಗ ಮತ್ತು ನೀವು ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಅಂದರೆ ಒಂದು ಚರ್ಚೆನೇ ಆಗಲಿ, ಅದು ಆ ವಿಷಯನೇ ಚರ್ಚೆ ಆಗಲಿ. ಆ ವಿಷಯ ಚರ್ಚೆ ಆಗಿ ನಾವು ಕೊಡೋಣಂತೆ, ಇಲ್ಲಂತಲ್ಲ. ನಾನೇನು ಆಪಾದನೆ ಮಾಡಿದ್ದೇನೆ, ಆ ಆಪಾದನೆ ಸಂಪೂರ್ಣವಾಗಿ ಇಂದಿನ ಸನ್ನಿವೇಶದಲ್ಲಿ ಸಮಂಜಸವಾಗಿರ್ತಕ್ಕಂಥದ್ದು. ಇಲ್ಲದೆ ಹೋದ್ರೆ ಮಾಡೋರು ನಾವು ಈ ಆಪಾದನೆ ಮಾಡಿದ್ದೇವೆ, ಈ ಸದನದಲ್ಲಿ ಮಾಡಿದ್ದೇವೆ, ಸಾರ್ವಜನಿಕವಾಗಿ ಮಾಡಿದ್ದೇವೆ. ಸದನದ ಆಚೆ ಮಾಡಿ ಆಪಾದನೆ ಮಾಡಿದ ಮೇಲೆ ನಾನು ಇವತ್ತು ಮತ್ತೆ ಪುನಃ ಅದನ್ನು ಪುನರುಚ್ಚರಿಸಿದೆ. ಒಂದು ವಾರ ಆಯಿತು ಅಧ್ಯಕ್ಷರೇ. ಜವಾಬ್ದಾರಿಯವರು ಇಲ್ವಾ? ಯಾರ ಮೇಲೆ ಆಪಾದನೆ ಇದೆ, ಆಪಾದನೆ ಮಾಡಿದವರು, ಆಪಾದನೆ ಕೇಳಿಸಿಕೊಂಡವರು,
ಅವರು ಉತ್ತರ ಕೊಡಬೇಕೋ ಕೊಡಬಾರ್ದು? ಶುಡ್ ದೇ ಕೀಪ್ ಕ್ವೈಟ್? ಐ ಆಮ್ ಎ ರೆಸ್ಪಾನ್ಸಿಬಲ್ ಮ್ಯಾನ್. ಪ್ರಾಬ್ಲಮ್ ಏನ್ ಗೊತ್ತಾ ಸರ್, ಯಾಕೆ ಈ ಒಂದು ಫೋನ್ ಬಂದಿರದೇ ಇದ್ರೆ ಬಂದಿಲ್ಲ ಅಂತ ಹೇಳ್ಬೇಕಾಗದವ್ರು ಹೇಳ್ಬೇಕಾಗಿತ್ತು. ನಾವು ಕರೆ ಮಾಡಿಲ್ಲ ಅಂತ ಹೇಳುವವರು ಅಲ್ಲಿ ದೆಹಲಿಯಿಂದ ಕುಂತು ಹೇಳ್ಬೇಕಾಗಿತ್ತು. ಯಾಕೆ ಹೇಳಲಿಲ್ಲ ಸರ್? ಈಗ ಅಲ್ರಿ, ಅವ್ರು ಹೇಳಿದ್ರು ನಿಮ್ಮ ಸ್ಟೇಟ್ಮೆಂಟ್ ರಾಜ್ಯಪಾಲರು ಉತ್ತರ ಕೊಡಕ್ಕಾಗತ್ತಾ? ಯಾಕೆ ಯಾಕೆ ಉತ್ತರ ಕೊಡ್ತಾರೆ? ನೀವು ಕಾನೂನು ಸಚಿವ ಮಾಡೋರು